ಮನೆ ಮುಂದೆಗಡೆ 40 ಅಡಿ ರೋಡ್ ಇರುವಂತಹ 2030 ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈ ಪ್ರಾಪರ್ಟಿ ನಮಗೆ 2030 ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್, ಕನಕಪುರ ಮೈನ್ ರೋಡ್ ಅಲ್ಲಿ ಬರುವಂತಹ ಡಿ ಮಾರ್ಟ್ ಮತ್ತೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್, ಕೃಷ್ಣಂ ಹೋಟೆಲ್, ಎ ಟು ಬಿ ಹೋಟೆಲ್ ಎಲ್ಲ ಜಸ್ಟ್ ನಮಗೆ 1.2 ಇಂದ 1.5 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ಮನೆ ಮುಂದೆಗಡೆ 40 ಅಡಿ ರೋಡ್ ಇದೆ. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಇನ್ನ ಮನೆ ಬಗ್ಗೆ ಮಾತಾಡೋದಾದ್ರೆ, ಸೌತ್ ಗೇಟು ಈಸ್ಟ್ ಡೋರು 99% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಕಾವೇರಿ ವಾಟರ್ ಅವೈಲಬಲ್ ಇದೆ. ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಫುಲ್ ಕಾರ್ ಪಾರ್ಕಿಂಗ್, ಒಂದು ಸೆಮಿ ಗಾರ್ಡನ್ ಏರಿಯಾ ಜೊತೆಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್, ಪೂಜಾ ಮನೆ, ಕಿಚನ್, ಡೈನಿಂಗ್, ಯುಟಿಲಿಟಿ ವಿತ್ ಒಂದು ಕಾಮನ್ ವಾಶ್ರೂಮ್ ಕೂಡ ನಮಗೆ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಒಂದು ಸ್ಕೈಲೈಟ್ ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ಮತ್ತೆ ಇರೋ ಅಟ್ಯಾಚ್ ಬಾತ್ರೂಮ್ ಗಳೆಲ್ಲ ನಮಗೆ ಡ್ರೈ ಮತ್ತೆ ವೆಟ್ಟು ಬೈಫರ್ಕೇಶನ್ ಮಾಡುವಂತಹ ತುಂಬಾ ವಿಶಾಲವಾಗಿ ಬಂದಿರುವಂತದ್ದು. 3ನೇ ಫ್ಲೋರ್ ಅಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಬಾಲ್ಕನಿ ವಿತ್ ಅಟ್ಯಾಚ್ ಬಾತ್ರೂಮ್. ಆ ಬಾತ್ರೂಮ್ ಕೂಡ ನಮಗೆ ಬೈಫರ್ಕೇಶನ್ ಡ್ರೈ ಮತ್ತೆ ವೆಟ್ಟು ಮಾಡ್ಕೊಳ್ಳೋ ಅಷ್ಟು ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಒಂದು ಸಿಟ್ಟಿಂಗ್ ಏರಿಯಾ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಅದ್ರ ಮೇಲ್ಗಡೆ ಓಪನ್ ಟೆರೆಸ್ ಕಾನ್ಸೆಪ್ಟ್ ವಿತ್ ಸಿಂಟೆಕ್ ಟ್ಯಾಂಕ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. 2030 40 ಅಡಿ ರೋಡ್ ಸಿಗುವಂತಹ ಮನೆ ತುಂಬಾ ಕಡಿಮೆ. ಅದರಲ್ಲಿ ಈ ಮನೆ ಒಂದು ನಮಗೆ ಬರ್ತಾ ಇರುವಂತದ್ದು ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಯೂಟ್ಯೂಬ್ ಲಿಂಕ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಪೂರ್ತಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಕೂಡ ನೀವು ನೋಡಬಹುದು. ಇದುವರೆಗೂ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು ಅಂತ ಇದ್ರೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.